ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣ ಏನಿದೆ ಆ ಪ್ರಕರಣದ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ. ಅದರಲ್ಲಿ ಗೌರವ್ ಶೆಟ್ಟಿ ಪ್ರತ್ಯಕ್ಷನಾಗಿದ್ದಾನೆ. ಇವತ್ತು ಬೆಳಗ್ಗೆಯಷ್ಟೇ ನಾವು ಸುದ್ದಿ ಮಾಡಿದ್ವಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಕಾಣಿಸಿಕೊಂಡಿದ್ದಾನೆ ಗೌರವ್ ಶೆಟ್ಟಿ. ಮಂಗಳೂರಿನಲ್ಲಿ ವಿಜಯಲಕ್ಷ್ಮಿ ಜೊತೆ ಗೌರವ್ ಶೆಟ್ಟಿ ಕಾಣಿಸಿಕೊಂಡಿದ್ದಾನೆ. ಏರ್ಪೋರ್ಟ್ನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಸ್ವಾಗತಿಸಿದ್ದು ಇದೆ ಗೌರವ್ ಶೆಟ್ಟಿ. ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಆರೋಪದಲ್ಲಿ ಗೌರವ್ ಶೆಟ್ಟಿ ಹೆಸರು ಕೇಳಿಬಂದಿದೆ. ಈಗಾಗಲೇ ಪೊಲೀಸರು ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿಗೆ ನೋಟಿಸ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಈ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಆರೋಪಿ ಗೌರವ್ ಶೆಟ್ಟಿ ಪರಾರಿಯಾಗಿದ್ದ. ಈಗ ಮಂಗಳೂರು ಏರ್ಪೋರ್ಟ್ನಲ್ಲಾತ ಕಾಣಿಸಿಕೊಂಡಿದ್ದಾನೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂಗಳೂರಿಗೆ ಹೋಗಿದ್ರು ವಿಜಯಲಕ್ಷ್ಮಿ ಅವರು. ಅಲ್ಲಿ ದೈವದ ಸೇವೆಯನ್ನೆಲ್ಲ ಸಲ್ಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ದೇಗುಲಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏರ್ಪೋರ್ಟ್ಗೆ ಬಂದಿಳಿದಂತಹ ವಿಜಯಲಕ್ಷ್ಮಿ ಅವರನ್ನ ಸ್ವಾಗತಿಸಿದ್ದು ಈ ಗೌರವ್ ಶೆಟ್ಟಿ. ಆತನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರ ಜೊತೆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಕೇಸ್ ನಿಮಗೆ ನೆನಪಿರಬಹುದು. ತುಮಕೂರಿನ ದುರ್ಗಾಬಾರ್ನ ಆ ಸಿಬ್ಬಂದಿ ಏನಿದ್ದಾನೆ ಸಂದೀಪ್, ಆತ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದ. ಈತನೇ ನೋಡಿ ಗೌರವ್ ಶೆಟ್ಟಿ. ಆತ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದ. ಏನು ಅಂತ ಹೇಳಿದ್ರೆ, ಮತ್ತೋರ್ವ ಸಾಕ್ಷಿ ಈ ಪ್ರಕರಣದಲ್ಲಿ ಪುನೀತ್ ಎಂಬಾತ, ಆತ ಸಂದೀಪ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಆನಂತರ ವಾಟ್ಸಪ್ ಕಾಲ್ ಮೂಲಕ ಕೆಲವರು ಸಂದೀಪ್ ಜೊತೆ ಮಾತನಾಡ್ತಾರೆ. ಹೀಗೆ ಹೇಳಬೇಕು ಅಂತ ಹೇಳಿ ಆತನಿಗೆ ಸೂಚನೆಯನ್ನ ಕೊಡ್ತಾರೆ. ಹಾಗೆ ಹೇಳಿದವರೇ ಈ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ. ಇವರ ವಿರುದ್ಧ ಕೋರ್ಟ್ನ ಸೂಚನೆಯ ಮೇರೆಗೆ ಪ್ರಕರಣ ದಾಖಲಾಗುತ್ತೆ. ಸಾಕ್ಷಿ ನಾಶ ಯತ್ನದ ಪ್ರಕರಣ, ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದಲ್ಲಿ ಈಗಾಗಲೇ ಪುನೀತ್, ವೇಣು ಹಾಗೆ ಆತನ ಮತ್ತೋರ್ವ ಸಹಚರ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಈ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ ಈ ಇಬ್ಬರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ರು. ಅವರಿಗೆ ನೋಟಿಸ್ನ ಕೂಡ ಕೊಡಲಾಗಿತ್ತು. ಆದ್ರೆ ನೋಟಿಸ್ನ ರಿಸೀವ್ ಮಾಡುವಂತಹ ಕೆಲಸವನ್ನ ಇಬ್ರು ಕೂಡ ಮಾಡಿರಲಿಲ್ಲ. ಎಲ್ಲಿ ಬೇರೆ ದೇಶಗಳಿಗೆ ಪರಾರಿಯಾಗಿರುವಂತಹ ಅನುಮಾನವೂ ಕೂಡ ಮೂಡಿತ್ತು. ಆದ್ರೆ ವಿಜಯಲಕ್ಷ್ಮಿ ಅವರು ಮಂಗಳೂರಿಗೆ ಬಂದಾಗ ಮಂಗಳೂರು ಏರ್ಪೋರ್ಟ್ ನಲ್ಲಿ ಗೌರವ್ ಶೆಟ್ಟಿ ಕಾಣಿಸಿಕೊಂಡಿರೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪೊಲೀಸರು ಗೌರವ್ ಶೆಟ್ಟಿಯನ್ನ ಇದುವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ, ಅಥವಾ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತನಿಂದ ಇದುವರೆಗೂ ಯಾಕೆ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿಲ್ಲ ಅನ್ನುವಂತಹ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗಿತ್ತು. ವಿದೇಶಕ್ಕೆ ಹಾರಿ ಹೋಗಿರುವಂತಹ ಅನುಮಾನವೂ ಇತ್ತು. ಆದ್ರೆ ಈಗ ನೋಡಿದ್ರೆ ಮಂಗಳೂರಿನಲ್ಲಿ ರಾಜಾರೋಷವಾಗಿ ಆತ ಓಡಾಡ್ತಿದ್ದಾನೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾ, ಯಾವಾಗ ಈ ಪ್ರಕರಣ ಬೆಳಕಿಗೆ ಬರುತ್ತೆ ಅದರ ನಂತರ ಅವರಿಬ್ರು ಕಾಣೆ ಆಗ್ತಾರೆ. ಈ ಗೌರವ್ ಶೆಟ್ಟಿ ಹಾಗೇನೆ ಕಿರಣ್ ರೆಡ್ಡಿ ಇವರಿಬ್ರು ನಾಪತ್ತೆ ಆಗಿರ್ತಾರೆ. ಅವರು ವಿದೇಶಕ್ಕೆ ಹಾರಿದ್ದಾರೆ, ಹಾಗೇನೆ ಥೈಲ್ಯಾಂಡ್ಗೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಇರ್ತಾರೆ. ಅದರ ನಡುವೆ ನಿನ್ನೆ ವಿಜಯಲಕ್ಷ್ಮಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಏನು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನಲ್ಲಿ ಇರುವಂತಹ ದೈವ ಸ್ಥಾನಗಳಿಗೆ ಭೇಟಿ ನೀಡ್ತಾರೆ. ದೈವದ ಮೊರೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರದ್ಯೂಷ್ ಯಾವಾಗ ಮಾಫಿ ಸಾಕ್ಷಿ ಅಥವಾ ಇದಾಗ್ತಾರೆ ಅಂತ ಮಾಹಿತಿ ಬರುತ್ತೆ, ಅದರ ನಂತರ ಈ ಪ್ರಕರಣಕ್ಕೆ ಹಲವಾರು ಟರ್ನ್ಸ್ ಅಂಡ್ ಟ್ವಿಸ್ಟ್ ಗಳು ಬರಕ್ ಶುರು ಆಗ್ತವೆ. ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ, ಕಾನೂನು ಸಂಕಷ್ಟ ಎದುರಾಗುತ್ತೆ ಅನ್ನೋ ಒಂದು ಅಂದಾಜು ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ತುಳುನಾಡಿನ ದೈವಗಳ ಮೊರೆ ಹೋಗಿರುವಂತಹ ವಿಜಯಲಕ್ಷ್ಮಿ ಮಂಗಳೂರಿಗೆ ಬಂದಿದ್ರು. ಹಾಗೇನೆ ಇಲ್ಲಿರುವಂತಹ ಮಂದಾರ ಬೈಲ್ ಹಾಗೇನೆ ಕಲ್ಲೋಟಿ ಸ್ಥಾನಗಳಿಗೆ ಹೋಗಿ ಅಲ್ಲಿ ವಿಶೇಷ ಪೂಜೆ ಹಾಗೆ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ರು. ಅದ್ರ ಮೊದಲು ಯಾವಾಗ ಮಂಗಳೂರಿಗೆ ಬರ್ತಾರೆ, ಏರ್ಪೋರ್ಟಿಗೆ ಬಂದಾಗ ಅಲ್ಲಿ ಅವರನ್ನ ಬರಮಾಡಿಕೊಂಡು ವೆಲ್ಕಮ್ ಮಾಡಿದ್ದ ಈ ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ. ಇವರಿಬ್ರು ಇರುವ ಬಗ್ಗೆ ಈಗಾಗಲೇ ಮಾಹಿತಿ ಪೊಲೀಸರಿಗೆ ಇರ್ಲಿಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ ಆರೋಪ ಅವ್ರ ಬಳಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರಿಗೆ ಮಾಹಿತಿ ದೊರಕಿದೆ, ಮಂಗಳೂರು ಏರ್ಪೋರ್ಟ್ ಅಲ್ಲಿ ಇವರು ಇಬ್ರು ಇದ್ದಾರೆ, ಹಾಗಾದ್ರೆ ಅವರು ವಿದೇಶಕ್ಕೆ ಹಾರಿಲ್ಲ ಅನ್ನೋದು ಸ್ಪಷ್ಟ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅವರ ಹಿಂದೆ ಬೀಳುವ ಎಲ್ಲವೂ ಸಾಧ್ಯತೆಗಳಿದಾವೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.